ಮೊನ್ನೆ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಇವರು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗುವಂತ ಒಂದು ಸಂದರ್ಭದಲ್ಲಿ ಆ ಪಕ್ಷದ ನಾಯಕರು ಮತ್ತು ಸ್ವತಃ ಆ ಕ್ಯಾಂಡಿಡೇಟ್ ಕೊಟ್ಟಂತ ಬಿಲ್ಡಪ್ ನೋಡಿದ್ರೆ ನಾವು ಅಂದ್ಕೊಂಡಿದ್ದೆವು ದಕ್ಷಿಣ ಕನ್ನಡ ಒಂದು ಸಿಂಗಾಪುರ್ ರೀತಿಯಾದಂತ ಒಂದು ವಾತಾವರಣಕ್ಕೆ, ಒಂದು ವರ್ತಮಾನಕ್ಕೆ ಮುಂದುವರಿತದೆ ಅಂತ ಹೇಳುವಂತದ್ದು. ಅವರ ಒಂದು ಬಯೋ ಯಾವ ರೀತಿ ಇತ್ತಂತ ಹೇಳಿದ್ರೆ, ವೆಲ್ ಎಜುಕೇಟೆಡ್, ಈ ದೇಶಕ್ಕೋಸ್ಕರ ಸೈನ್ಯದಲ್ಲಿ ಸುಮಾರು 10 ವರ್ಷ ಕಾಲ ಸೇವೆ ಸಲ್ಲಿಸಿದವರು. 10 ವರ್ಷದಲ್ಲಿ ಸ್ವಯಂ ಆಗಿ ರಿಟೈರ್ಮೆಂಟ್ ತೆಗೆದದ್ದು ಅದು ಬೇರೆ ವಿಚಾರ. ಆದರೆ ಇವರ ಬಿಲ್ಡಪ್ ಆ ರೀತಿ ಇತ್ತು. ಇಲ್ಲಿಯ ಕರ್ನಾಟಕದ RSS ಮಿಲಿಟರಿ ಫೋರ್ಸಿನ ಮುಖ್ಯಸ್ಥರಾಗಿದ್ದು ಬ್ರಿಜೇಶ್ ಚೌಟ. ಆದರೆ ಅವರಿಗೆ ಕಾಣಲಿಕ್ಕೇನೆ ಸಿಗ್ತಾ ಇಲ್ಲ. ಮೊನ್ನೆ ಬಂಟ್ವಾಳ ಪುರಸಭೆಯ ಫಾರ್ಮೇಶನ್ ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟ ಒಂದು ಮಾತು ಹೇಳಿದ್ರು, ಒಬ್ಬ ರೌಡಿಗೆ ಅಲ್ಲಿ ಉಪಾಧ್ಯಕ್ಷರು ಮಾಡಿದ್ದಾರೆ ಅಂತೇಳಿ. ಹೌದು, ನಮ್ಮ ಸಮಾಜಕ್ಕೋಸ್ಕರ, ಈ ಸಮುದಾಯಕ್ಕೋಸ್ಕರ, ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ ನಾನು ಪ್ರತಿಭಟಿಸಿ ನನ್ನ ಮೇಲೆ ಪ್ರಕರಣ ದಾಖಲಾಗುವುದಾದರೆ ನಾನು ರೌಡಿ. ಅದಕ್ಕೆ ನನಗೆ ಒಂದು ಮುಲಾಜು ಕೂಡ ಇಲ್ಲ. ಇವರು ಹೇಳಿದಂತ ಪ್ರಕರಣ ನಮ್ಮ ಸಹೋದರರ ಸ್ಟೇಷನ್ ಅಲ್ಲಿ ಅನ್ಯಾಯವಾಗಿ ಬಂಧನದಲ್ಲಿಡುವ ಸಂದರ್ಭದಲ್ಲಿ ನಾವು ಅಲ್ಲಿ ಪ್ರತಿಭಟಿಸಿದ ಕಾರಣ ನನ್ನ ಮೇಲೆ ಮೊಕದ್ದಮೆ ಆದದ್ದಕ್ಕೆ ಇವರು ನನ್ನನ್ನು ರೌಡಿ ಅಂತ ಹೇಳುವುದಾದರೆ ಆ ರೌಡಿಯ ಪಟ್ಟವನ್ನು ನಾನು ತೆಗಿಲಿಕ್ಕೆ ನಾನು ರೆಡಿ ಇದ್ದೇನೆ. ರಾಜಕೀಯದಲ್ಲಿ ಬಹುಶಃ ನೀವು MP ಆಗಿರಬಹುದು, ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ನಿಮಗಿಂತ ನಾನು ಸೀನಿಯರ್. ಸುಮಾರು 13 ವರ್ಷದಿಂದ ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬ್ರಿಜೇಶ್ ಚೌಟ್ರವರೇ, 13 ವರ್ಷದಿಂದ ಜನಪ್ರತಿನಿಧಿಯಾಗಿ ಜನರ ಮಧ್ಯೆ ನಾನು ಓಡಾಡ್ತಾ ಇದ್ದೇನೆ. ತಿಳಿದುಕೊಳ್ಳಿ, ಮೊನ್ನೆ ಬಂದು ನೀವು ನನಗೆ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನನಗೆ ಗೊತ್ತುಂಟು ಜನರ ಮಧ್ಯೆ ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳುವಂತದ್ದು. ನನ್ನನ್ನು ರೌಡಿ ಅಂತ ಕರಿತೀರಾ? ನಾನು ಸ್ಟೇಷನ್ ಅಲ್ಲಿ ಇವತ್ತು ನಿನ್ನೆ ಹೋದವನಲ್ಲ. ನನಗೆ 16 ವರ್ಷ ಆದಾಗ ಸ್ಟೇಷನಿನ ಕತ್ತಲೆ ಕೋಣೆಯಲ್ಲಿ ರಾತ್ರಿ ಬೆಳಗಿನವರೆಗೆ ಪೆಟ್ಟು ತಿಂದು ಬಂದವ ನಾನು. ನನ್ನ ಹೋರಾಟದ ಜೀವನ ನಾನು 16ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಂತ ಹುಡುಗ ನಾನು. ನಿನ್ನೆ ಮೊನ್ನೆ ಬಂದು ನಿಮ್ಮ ಮಾಜಿ ರಾಜ್ಯಾಧ್ಯಕ್ಷರು, ನಿಮ್ಮ ಗೃಹ ಮಂತ್ರಿಗಳಾಗಿ ಯಾರ್ದೋ ತಲೆ ಹೊಡೆದು ಜೈಲಿಗೆ ಹೋದವನಲ್ಲ, ಯಾವುದೋ ಭೂ ಕಬಲಿಸಿಕೊಂಡು ಜೈಲಿಗೆ ಹೋದವರಲ್ಲ ನಮ್ಮ ಪಕ್ಷದವರು. ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೇಸ್ ಮೈಗೂಡಿಸಿಕೊಂಡವರಲ್ಲ ನಾವು. ತಿಳಿದುಕೊಳ್ಳಬೇಕು. ನನ್ನ ಹಿಂದೆ ಬರುವುದನ್ನು ಬಿಟ್ಟು ನೀವು ಜನಸಾಮಾನ್ಯರ ಕಾಳಜಿಯ ಬಗ್ಗೆ ನೋಡಿ.